ತಯಾರು ಮಾಡಬೇಕಾದ್ರೆ ಆ ಶಿವಪ್ಪನ ನೆನಪಿನಲ್ಲಿ ತಯಾರು ಮಾಡಿ ಶಿವಪ್ಪನಿಗೆ ಹಣ್ಣು ಹಾಲು ನೈವೇದ್ಯ ಯಾರ ಮನೆಯಲ್ಲಿ ನೈವೇದ್ಯ ಇಡ್ತಾರೆ ಅವ್ರಿಗೆ ಆರೋಗ್ಯ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಆ ಶಿವಪ್ಪ ಕೊಟ್ಟಿರೋದು ನಮ್ಗೆಲ್ಲ. ಹೇಳ್ತಾರೆ, ಎತ್ತು ನಿಮ್ಮ ದಾನ, ಇತ್ತು ನಿಮ್ಮ ದಾನ, ಸುತ್ತು ಸೂಸುವ ಗಾಳಿ ನಿಮ್ಮ ದಾನವಯ್ಯ. ನಿಮ್ಮ ದಾನವನುಂಡು ಅನ್ಯ ಪುಣ್ಯಗಳನ್ನು ಹೊಗಳುವುದೇನೆಂಬ ರಾಮನಾಥ ಅಂತ ಶರಣರು ಹೇಳಿದ್ದಾರೆ. ಅಂದ್ರೆ ಆ ಶಿವನನ್ನ ಗುಣಗಾನ ಮಾಡ್ರಿ, ಆ ಶಿವನನ್ನ ಧ್ಯಾನ ಮಾಡ್ರಿ, ಆ ಶಿವ ಪೂಜೆ ಮಾಡ್ರಿ, ಆ ಶಿವನ ನೆನಪಿನಲ್ಲಿ ಇರ್ರಿ ಅಂತ ಶರಣರು ಹೇಳಿದ್ದಾರೆ. ಆದ್ರೆ ಇವತ್ತು ಪ್ರಾಪಂಚಿಕ ವಿಚಾರಗಳಲ್ಲಿ ಈ ಮೊಬೈಲ್ಗಳು, ಈ ಟಿವಿಗಳು ಇವೆಲ್ಲ ಬಂದ್ಬಿಟ್ಟು ಜನಗಳು ಆ ಶಿವಪ್ಪನ್ನ ಮರೆತು ಬಿಟ್ಟಿದ್ದೀವಿ. ಆ ಮರೆತಿರೋದ್ರಿಂದ ನಮ್ಮ ಜೀವನದಲ್ಲಿ ಎಷ್ಟೋ ಪ್ರಕಾರದ ದುಃಖ, ಅಶಾಂತಿ, ರೋಗ, ಶೋಕ, ಚಿಂತೆ, ಭಯ, ಅನೇಕ ಪ್ರಕಾರದ ವ್ಯಸನಗಳು ಇವತ್ತು ಮನುಷ್ಯನನ್ನ ಕಾಡ್ತಾ ಇದೆ. ಅವೆಲ್ಲವನ್ನು ದೂರ ಮಾಡ್ಕೊಳ್ಳೋಕ್ಕೆ ತುಂಬಾ ಸರಳವಾಗಿರ್ತಕ್ಕಂಥ ಮಾರ್ಗ, ಸಹಜವಾಗಿರ್ತಕ್ಕಂಥ ಮಾರ್ಗವನ್ನ ನಿಮ್ಗೆಲ್ಲರಿಗೂ ಕೂಡ ಈಶ್ವರಿ ವಿಶ್ವವಿದ್ಯಾಲಯದ ಕಡೆಯಿಂದ ಇವತ್ತು ಹೇಳ್ಕೊಡಕ್ಕೆ ನಾವು ಬಂದಿದ್ದೀವಿ. ಅದಕ್ಕೆ ಮುಂದಿನ ದಿನಗಳಲ್ಲಿ ಯಾವಾಗಾದ್ರೂ ಇದಕ್ಕೆ ಅಂತ ಕಾರ್ಯಕ್ರಮ ಇಟ್ಕೊಂಡು ಬರ್ತೀವಿ. ನೀವೆಲ್ಲ ಪ್ರಸಾದ ಸ್ವೀಕಾರ ಮಾಡಕ್ ಮುಂಚೆ ಶಿಸ್ತುಬದ್ಧಾಗಿ ಎಲ್ಲ ಕೂತ್ಕೊಂಡ್ರೆ ಕ್ಲೀನಾಗಿ ಒಂದೊಂದು ದೊಡ್ಡ ದೊಡ್ಡ ಚಾರ್ಜ್ ತರ್ತೀರಿ, ತೋರಿಸ್ಬಿಟ್ಟು ಎಲ್ಲರಿಗೂ ತಿಳಿಸ್ಬಿಟ್ಟು ಧ್ಯಾನ ಮಾಡಿಸ್ತೀವಿ. ಇವಾಗ ನೀವು ಪ್ರಸಾದ ತಿಂತಾ ಇದ್ದೀರಾ, ಕೈ ತೊಳೆಯೋರು, ಎದ್ದೇಳೋರು, ಕೂತ್ಕೊಳ್ಳೋರು ಇದೆಲ್ಲ ಇರುತ್ತೆ. ಇವಾಗ ಧ್ಯಾನ ಮಾಡ್ತಾರೆ.